ಲೋಕಸಭೆ ಸೋಲಿನ ಬಳಿಕ ಆತ್ಮಾವಲೋಕನವನ್ನ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಾ ಪಕ್ಷಗಳು ಕೂಡ ಆತ್ಮಾವಲೋಕನವನ್ನ ಮಾಡ್ಕೊಳ್ತಾ ಇರುವಂತದ್ದು. ಮೋದಿ ಸ್ಟ್ರೋಕ್ಗೆ ಗುರು ಶಿಷ್ಯರು ಕೂಡ ಕಂಗಾಲಾಗಿದ್ದಾರೆ. ರಾಜ್ಯದಲ್ಲಿ ಮೋದಿ ಹಾದಿಯಲ್ಲೇ ರಾಜಕೀಯವನ್ನ ಶುರು ಮಾಡುವುದಕ್ಕೆ ಎಲ್ಲಾ ರೀತಿಯಾದಂತ ರಣತಂತ್ರವನ್ನ ಹೆಣೆದಿದ್ದಾರೆ ಗುರು ಶಿಷ್ಯರು. ಯಾರು ಅಂತ ನಿಮಗೂ ಕೂಡ ಗೊತ್ತಿರಬಹುದು. ಗುರು ಶಿಷ್ಯರು ಜೆಡಿಎಸ್ ಮತ್ತು ಕಾಂಗ್ರೆಸ್ ನಲ್ಲಿ ಪಕ್ಷ ಸಂಘಟನೆ ಮಾಡುವುದಕ್ಕೆ ಈಗ ರೆಡಿ ಆಗಿದ್ದಾರೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರು ತಳಮಟ್ಟದಿಂದ ಪಕ್ಷ ಸಂಘಟನೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಎರಡೂ ಪಕ್ಷಗಳಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ ಯುವಕರಿಗೆ ಆದ್ಯತೆಯನ್ನ ನೀಡಲು ಮುಂದಾಗಿದ್ದಾರೆ. ಪಾದಯಾತ್ರೆ ಮೂಲಕ ದೇವೇಗೌಡರು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಯುವ ಕಾರ್ಯಕರ್ತರ ಜೊತೆ HD ದೇವೇಗೌಡರು ಮೊನ್ನೆ ಅಷ್ಟೇ ಸಭೆಯನ್ನ ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ವಿಚಾರ ವಿಕಾಸ ವಿಶ್ವಾಸ ಹೆಸರಿನಲ್ಲಿ ರಣತಂತ್ರವನ್ನ ಹೆಣೆದಿರುವಂತದ್ದು. ಇನ್ನು ಅಹಿಂದಕ್ಕೆ ಹೊಸ ರೂಪ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ಹಿಂದೆ ಇಲ್ಲ. ಅವರು ಕೂಡ ಪಕ್ಷ ಸಂಘಟನೆ ಮಾಡೋದಕ್ಕೆ ಸಾಕಷ್ಟು ರಣತಂತ್ರವನ್ನು ಹೆಣಿತಾ ಇದ್ದಾರೆ. ಈ ಬಾರಿ ಯುವಕರಿಗೆ ಅಹಿಂದ 2ದಲ್ಲಿ ಆದ್ಯತೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಭಾರಿ ಲೆಕ್ಕಾಚಾರದಲ್ಲಿದ್ದಾರೆ ಸಿದ್ದರಾಮಯ್ಯನವರು ಕೂಡ. ಒಂದ್ ಕಡೆ ಗುರು ದೇವೇಗೌಡರು ಸಾಕಷ್ಟು ಲೆಕ್ಕಾಚಾರವನ್ನ ಹಾಕೊಂಡು ಯುವಕರಿಗೆ ಮಣೆ ಹಾಕ್ತಾ ಪಕ್ಷ ಸಂಘಟನೆಗೆ ಮುಂದಾಗ್ತಾ ಇದ್ರೆ, ಇನ್ನು ಒಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ಅಹಿಂದ 2ವನ್ನ ಸಮಾವೇಶಗಳನ್ನ ಮಾಡುವ ಮುಖಾಂತರ ಅಲ್ಲಿ ಯುವಕರಿಗೆ ಆದ್ಯತೆಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಯುವ ಸಮೂಹಕ್ಕೆ ಹತ್ತಿರವಾಗುವುದಕ್ಕೆ ಈ ರೀತಿಯಾದಂತಹ ಕಾರ್ಯತಂತ್ರವನ್ನ ಮಾಡ್ತಾ ಇದ್ದಾರೆ. ಅಹಿಂದ ಹೊಣೆಯನ್ನ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಮತ್ತು ಭೈರತಿ ಸುರೇಶ್ ಅವರಿಗೆ ಇದರ ನೇತೃತ್ವವನ್ನು ವಹಿಸುವುದಕ್ಕೆ ಮುಂದಾಗಿದ್ದಾರೆ. ಇವರ ನೇತೃತ್ವದಲ್ಲಿ ಸಜ್ಜಾಗಲಿದೆ ಯುವ ಪಡೆ. ಕಾಂಗ್ರೆಸ್ನಲ್ಲಿ ಸಿದ್ದು ಸರ್ಕಾರದ ಸಾಧನೆಗಳನ್ನ ಬಿಂಬಿಸುವಂತ ಯತ್ನವನ್ನ ಮಾಡಲಾಗುತ್ತೆ. ಅಹಿಂದ ಸಮಾವೇಶಗಳಲ್ಲಿ ಜನಪರ ಭಾಗ್ಯಗಳನ್ನ ಮನೆ ಮನೆಗೆ ತಲುಪಿಸುವುದಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ ಗತ ವೈಭವವನ್ನ ಮರುಕಳಿಸುವುದಕ್ಕೆ ಈ ರೀತಿಯಾಗಿ ಸಿದ್ದರಾಮಯ್ಯನವರು ಕಾರ್ಯತಂತ್ರವನ್ನ ಮಾಡಿದ್ದಾರೆ. ಅಹಿಂದ ನಾಯಕ, ಅಹಿಂದ ಸಮಾವೇಶಗಳನ್ನ ಮಾಡಿ ದೊಡ್ಡ ಮಟ್ಟದ ಹೆಸರು ಹಾಗೆ ಒಂದು ದೊಡ್ಡ ಮಟ್ಟದ ಸಪೋರ್ಟ್ ಅನ್ನ ಪಡೆದುಕೊಂಡಿದ್ದು ಅಂದ್ರೆ 2013ರ ಚುನಾವಣೆಯಲ್ಲಿ ಅದು ಸಿದ್ದರಾಮಯ್ಯನವರು. ಈಗ ಮತ್ತೊಮ್ಮೆ ಪಕ್ಷವನ್ನ ಸಂಘಟಿಸುವ ನಿಟ್ಟಿನಲ್ಲಿ, ಯಾಕೆಂದ್ರೆ ಲೋಕಸಭೆ ಎಲೆಕ್ಷನ್ ನಲ್ಲಿ ಹೀನಾಯವಾಗಿ ಸೋತರು ಮತ್ತು ಒಂದ್ ಕಡೆ ವಿಧಾನಸಭೆ ಎಲೆಕ್ಷನ್ ನಲ್ಲೂ ಅಷ್ಟೇ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ ಅಧಿಕಾರವನ್ನ ಕಳೆದುಕೊಳ್ಳುವ ಮಟ್ಟಿಗೆ ಸೀಟ್ಗಳನ್ನ ಕಳ್ಕೊಳ್ತಾರೆ. ಸುಮಾರು 45 ಸೀಟ್ಗಳನ್ನ ಕಳ್ಕೊಳ್ಳುತ್ತೆ ಕಾಂಗ್ರೆಸ್. ಸೊ ಹೀಗಾಗಿ ಮತ್ತೊಮ್ಮೆ ಅಧಿಕಾರಕ್ಕೆ ಇರುವ ನಿಟ್ಟಿನಲ್ಲಿ ಮಧ್ಯಂತರ ಚುನಾವಣೆ ಎದುರಾದ್ರೆ ಏನಪ್ಪಾ ಮಾಡೋದು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯತಂತ್ರವನ್ನ ಮಾಡಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ನೋಡ್ತಾ ಇದೀವಿ ಮಧ್ಯಂತರ ಚುನಾವಣೆಯ ಆ ಒಂದು ಹೇಳಿಕೆ ಸಂಚಲನವನ್ನ ಸೃಷ್ಟಿ ಮಾಡಿದ್ರೆ, ಇನ್ನೊಂದ್ ಕಡೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ರೆಡಿ ಆಗ್ತಾ ಇದೆ. ಈಗ ಯುವ ಸಮೂಹಕ್ಕೆ ಆದ್ಯತೆಯನ್ನ ಕೊಡೋದಕ್ಕೆ ಯಾವ ರೀತಿಯಾಗಿ ರೆಡಿ ಆಗ್ಬಿಟ್ಟಿದ್ದಾರೆ ಇಬ್ರು ಗುರು ಶಿಷ್ಯರು ಅಂತ? ಮುಖ್ಯವಾಗಿ ಈಗಾಗಲೇ ಲೋಕಸಭಾ ಚುನಾವಣೆ ಫಲಿತಾಂಶ ನಂತರವಾಗಿ ದೋಸ್ತಿ ನಾಯಕರು ಒಂದು ರೀತಿ ಕಂಗಲಾಗಿರುವಂತದ್ದು. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, ಜೊತೆಗೆ ಮಾಜಿ ಪ್ರಧಾನಿ HD ದೇವೇಗೌಡರು ಇದೀಗ ಯುವ ಸಮುದಾಯವನ್ನ ಸೆಳೆಯೋದ್ರ ಮೂಲಕವಾಗಿ ಒಂದು ಪಕ್ಷ ಸಂಘಟನೆಗೆ ಮುಂದಾಗಿರುವಂತದ್ದು. ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಹಿಂದ ವರ್ಗ ಏನಿದೆ ಅದನ್ನ ಈಗಾಗಲೇ ಒಂದು ರೀತಿ ಅದನ್ನ ಚಿತ್ರಗೊಂಡಿದೆ. ಹೀಗಾಗಿ ಮುಖ್ಯವಾಗಿ HM ರೇವಣ್ಣ ಸೇರಿದಂತ ಪ್ರಮುಖ ನಾಯಕರುಗಳು ಏನು ಬೇರೆ ಬೇರೆ ಜೆಡಿಎಸ್ ನಲ್ಲಿ ಇರ್ತಕ್ಕಂಥ H ವಿಶ್ವನಾಥ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಇದ್ರು. ಇದೀಗ ಆ ಒಂದು ಗುಂಪನ್ನ ಈ ಗುಂಪು ಇದೀಗ ಎಲ್ಲ ಬೇರೆ ಬೇರೆ ಹೋದಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಆ ಒಂದು ಗುಂಪು ಚಿತ್ರ ಆಗಿದೆ. ಹೀಗಾಗಿ ಹೊಸ ಗುಂಪನ್ನ ರಚನೆ ಮಾಡೋದಕ್ಕೆ ಇದೀಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಾಗಿರುವಂತದ್ದು. ಭೈರತಿ ಬಸವರಾಜ್ ಅಂದ್ರೆ ಭೈರತಿ ಸುರೇಶ್ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಭೈರತಿ ಸುರೇಶ್ ಆಗಿರ್ಬೋದು, ಜೊತೆಗೆ ಇವರ ನಾಯಕತ್ವದಲ್ಲಿ ಯುವ ಸಮುದಾಯದ ನಾಯಕತ್ವದಲ್ಲಿ ಒಂದು ಅಹಿಂದ ವರ್ಗವನ್ನ ರಚನೆ ಮಾಡೋದ್ರ ಮೂಲಕವಾಗಿ ಒಂದು ಪಕ್ಷ ಸಂಘಟನೆ ಮಾಡೋದಕ್ಕೆ ಏನು ಸಿದ್ದರಾಮಯ್ಯವರು ಮುಂದಾಗಿರುವಂತದ್ದು. ಈ ಮೂಲಕವಾಗಿ ಮುಂದಿನ ದಿನಗಳೇನಾದ್ರೂ ವಿಧಾನಸಭಾ ಚುನಾವಣೆ ಜರುಗಿದ್ರೆ ಆ ಒಂದು ಚುನಾವಣೆ ಸಜ್ಜಾದಕ್ಕೆ ಇದೀಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ರೀತಿಯ ರಣತಂತ್ರವನ್ನ ರೂಪಿಸಿರುವಂತದ್ದು. ಇನ್ನು ಮತ್ತೊಂದು ಕಡೆ ಮಾಜಿ ಪ್ರಧಾನಿ HD ದೇವೇಗೌಡರು ಕೂಡ ಇದೇ ರೀತಿಯಾದಂತಹ ಒಂದು ತಂತ್ರವನ್ನ ಎಣೆದಿರುವಂತದ್ದು. ಮುಖ್ಯವಾಗಿ ಯುವ ಸಮುದಾಯವನ್ನ ಸೆಳೆಯೋದಕ್ಕೆ ಈಗಾಗಲೇ ರಾಜ್ಯಾದ್ಯಂತ ಪಾದಯಾತ್ರೆ ಮಾಡೋದಕ್ಕೆ ದೇವೇಗೌಡರು ಮುಂದಾಗಿರುವಂತದ್ದು. ಇಡೀ ಕರ್ನಾಟಕದಲ್ಲಿ 2 ಹಂತದಲ್ಲಿ ಒಂದು ಪಾದಯಾತ್ರೆ ಮಾಡೋದ್ರ ಮೂಲಕವಾಗಿ ಯುವ ಸಮುದಾಯವನ್ನ
ಸೆಳೆಯೋದಕ್ಕೆ ಇದೀಗ ದೇವೇಗೌಡರು ಮುಂದಾಗಿರುವಂತದ್ದು. ಈ ಹಿಂದೆ ನರೇಂದ್ರ ಮೋದಿ ಅವರು ಇದೇ ರೀತಿಯಾದಂತಹ ಒಂದು ಸ್ಟ್ರಾಟಜಿಯನ್ನ ಮಾಡಿದ್ರು. ಇದೀಗ ಬಿಜೆಪಿ ನಾಯಕರ ಒಂದು ಸ್ಟ್ರಾಟಜಿ ಅಂತ ಇದೀಗ ದೋಸ್ತಿ ನಾಯಕರು ಅಂದ್ರೆ ಗುರು ಶಿಷ್ಯರು ಮಾಡಿರುವಂತದ್ದು. ಈ ಮೂಲಕವಾಗಿ ಒಂದ್ ವೇಳೆ ಏನಾದ್ರು ವಿಧಾನಸಭಾ ಚುನಾವಣೆ ಜರುಗಿದ್ರೆ ನಾವು ಅಂದ್ರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಆಗಿರ್ಬೋದು ತಮ್ಮ ಪಕ್ಷವನ್ನ ಒಂದ್ ರೀತಿ ಬಲಪಡಿಸೋ ತಳಮಟ್ಟದಿಂದ ಬಲಪಡಿಸೋದ್ರ ಮೂಲಕವಾಗಿ ಮುಂದೆ ಚುನಾವಣೆ ಎದುರಿಸೋದಕ್ಕೆ ಇದು ಸಹಕಾರಿಯಾಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಗುರು ಶಿಷ್ಯರು ಈ ರೀತಿಯಾದಂತಹ ಒಂದು ತಂತ್ರವನ್ನ ಎಣ್ದಿರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದೀವಿ ಇಲ್ಲಿ ಮೋದಿ ಅವರ ಹಾದಿಯಲ್ಲೇ ಸಾಕ್ತಾ ಇದ್ದಾರೆ ರಾಜ್ಯದಲ್ಲಿರುವಂತಹ ರಾಜಕಾರಣಿಗಳು. ಅದರಲ್ಲೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ನಾಯಕರು ಪಕ್ಷವನ್ನ ಸಂಘಟಿಸುವ ನಿಟ್ಟಿನಲ್ಲಿ ಬಿಜೆಪಿ ಅದರಲ್ಲೂ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಯುವ ಸಮೂಹವನ್ನ ಸೆಳೆದಿದ್ರು ಅದೇ ರೀತಿಯಾಗಿ ಸೆಳೆಯೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಸೊ ಹೀಗಾಗಿನೇ ಯುವಕರಿಗೆ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ಹಾಗೆ ಜೆಡಿಎಸ್ ನ ನಾಯಕರು. ಗುರು ಶಿಷ್ಯರು ಅದರಲ್ಲೂ ದೇವೇಗೌಡರು ಯಾವ ರೀತಿಯಾಗಿ ಯುವಕರನ್ನ ಜೆಡಿಎಸ್ಗೆ ಸೆಳೆಯುವ ನಿಟ್ಟಿನಲ್ಲಿ ಯುವಕರನ್ನ ಸಜ್ಜು ಮಾಡುವ ನಿಟ್ಟಿನಲ್ಲಿ ರಣತಂತ್ರವನ್ನ ರೂಪಿಸಿದ್ದಾರೆ ಅನ್ನೋದನ್ನ ನ್ಯೂಸ್ 18 ಕನ್ನಡನೆ ಬ್ರೇಕ್ ಮಾಡಿತ್ತು. ವಿಚಾರ, ವಿಕಾಸ, ವಿಶ್ವಾಸ ಈ ಒಂದು ಹೆಸರಿನ ಅಡಿಯಲ್ಲಿ ಪಾದಯಾತ್ರೆಯನ್ನ ಕೂಡ ಕೈಗೊಂಡಿದ್ದಾರೆ. ಇನ್ನು ಒಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ಸುಮ್ಮನೆ ಕೂತ್ಕೊಂಡಿಲ್ಲ, ಅಹಿಂದ ಸಮಾವೇಶವನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇದರ ನೇತೃತ್ವವನ್ನ ಯುವ ಸಮುದಾಯಕ್ಕೆ ನೀಡೋಕೆ ಮುಂದಾಗಿರುವಂತದ್ದು. ಯುವ ನಾಯಕರಿಗೆ ಅವರು ಕೂಡ ಕಾಂಗ್ರೆಸ್ ನಲ್ಲಿ ಇರುವಂತಹ ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್, ಭೈರತಿ ಸುರೇಶ್ ಅವರಿಗೆ ಕೊಟ್ಟು ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸುವ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಈ ಮೂಲಕ ಮೋದಿ ಅವರ ಸ್ಟ್ರಾಟಜಿಯನ್ನ ರಾಜ್ಯದಲ್ಲಿ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರುವಂತಹ ಮಹದೇವ್ ಪ್ರಕಾಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಸರ್. ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷ ಎರಡೂ ಪಕ್ಷಕ್ಕೂ ಕೂಡ ಸಂಘಟನೆ ತುಂಬಾ ಮುಖ್ಯವಾಗಿದೆ. ಮಧ್ಯಂತರ ಚುನಾವಣೆಯ ಒಂದು ಝಲಕನ್ನ ಈಗ ಆಲ್ರೆಡಿ ಬಿಟ್ಟಿರುವಂತದ್ದು ದೇವೇಗೌಡರು. ಇನ್ನೊಂದ್ ಕಡೆ ಮೋದಿ ಅವರ ಹಾದಿಯಲ್ಲೇ ಸಾಗೋದಕ್ಕೆ ಮುಂದಾಗಿದ್ದಾರೆ ಯುವ ಸಮುದಾಯವನ್ನ ಸೆಳೆಯೋದಕ್ಕೆ. ಏನ್ ಹೇಳ್ತೀರಾ? ನೋಡಿ, ಯುವ ಸಮುದಾಯದಲ್ಲಿ ಮೊಟ್ಟ ಮೊದಲು ಭರವಸೆಯನ್ನ ಮೂಡಿಸುವ ಕೆಲಸವನ್ನ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಮಾಡಬೇಕು. ಹೌದು, ಮೋದಿ ಅವರು ಮಾಡಿದ್ರು ಅಂತ ಅಂದ್ಬಿಟ್ಟು ಕಾಂಗ್ರೆಸ್ನವರು ಮತ್ತು ಜೆಡಿಎಸ್ ನವರು ಅದನ್ನ ಮಾಡೋದಕ್ಕೆ ಹೊರಟ್ರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಅಂತ ಅನ್ನೋದು ಪ್ರಮುಖವಾದ ಪ್ರಶ್ನೆ ಆಗುತ್ತೆ. ಯಾಕೆ ಅಂತ ಅಂದ್ರೆ ನಿರ್ದಿಷ್ಟ ತತ್ವ ಮತ್ತು ಸಿದ್ಧಾಂತಗಳ ನೆಲೆಯಲ್ಲಿ ಯುವಕರನ್ನ ಸಿದ್ಧಪಡಿಸಬೇಕು. ಅಂತಹ ನಿರ್ದಿಷ್ಟ ತತ್ವ ಸಿದ್ಧಾಂತಗಳ ಗೈರಿನಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಯುವಕರನ್ನ ಸಂಘಟಿಸ್ತೀವಿ ಅಷ್ಟು ಸಫಲ ಆಗೋದಿಲ್ಲ. ನೋಡಿ, ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಅಥವಾ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಭಾರತದ ಏಕತೆ ಮತ್ತು ಸಮಗ್ರತೆಗೆ ಒತ್ತನ್ನು ಕೊಟ್ಟರು. ಬಡತನ ನಿರ್ಮೂಲನೆ ಮಾಡೋದ್ರ ಬಗ್ಗೆ ಅವರು ಹೆಚ್ಚು ಸ್ಟ್ರೆಸ್ ಅನ್ನ ಕೊಟ್ಟರು. ಮತ್ತೆ ಹೊಸ ತಲೆಮಾರಿನ ಯುವಕರ ಆಶೋತ್ತರಗಳಿಗೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನ ರೂಪಿಸುವಂತಹ ಭರವಸೆಯನ್ನ ನೀಡಿದ್ರು. ಆ ದಿಶೆಯೊಳಗೆ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಮತ್ತೆ ಯುವಕರಿಗೆ ಉದ್ಯೋಗ ಕೊಡೋದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ರು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಯುವಕರನ್ನ ಚುನಾವಣೆಗೆ ಅಲ್ಲ ಸರ್, ಇಲ್ಲಿ ಈಗ ಮತ್ತೊಂದೇನಂದ್ರೆ ಈಗ ಹಿರಿಯರೆಲ್ಲರೂ ಕೂಡ ಇದ್ರು ಪಕ್ಷ ಸಂಘಟನೆ ಮಾಡುವಂತಹ ಸಂದರ್ಭದಲ್ಲಿ ಈಗ ಅಹಿಂದ ಸಮಾವೇಶ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಹಾಗೆ ಭೈರತಿ ಸುರೇಶ್ ಯುವ ನಾಯಕರಿಗೆ ಪಟ್ಟವನ್ನ ಕಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಜೆಡಿಎಸ್ ನಲ್ಲೂ ಅಷ್ಟೇ ಪಾದಯಾತ್ರೆಯ ಮುಖಾಂತರ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ಪ್ರಜ್ವಲ್ ರೇವಣ್ಣ ಅವರ ನೇತೃತ್ವದಲ್ಲಿ ಪಾದಯಾತ್ರೆಯ ಮುಖಾಂತರ ಸೆಳೆಯೋದಕ್ಕೆ ಮುಂದಾಗಿದ್ದಾರೆ. ಎಷ್ಟು ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗಬಹುದು ಅನ್ಸುತ್ತೆ ಅಂತ? ನಂಬಿಕೆ